ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಚಿ ದರ್ಶು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು TET 2024 ಕೇಳಿರೋಂಥ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಕ್ವಶನ್ ನಂಬರ್ 91 ಸ್ಟಾರ್ಟ್ ಆಗುತ್ತೆ. ದ 3 ಸೈಡ್ ಆಫ್ ಎ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ 1/3 1/4 1/6 and its perimeter is 171 centimeter. The length of the longest side of the triangle is. ಅಂದರೆ ಒಂದು ತ್ರಿಭುಜದ 3 ಬಾಹುಗಳ ಅನುಪಾತವು 1/3 1/4 1/6 ಆ್ಯಂಡ್ ಅದರ ಸುತ್ತಳತೆ 171 ಸೆಂಟಿಮೀಟರ್ ಆಗಿದೆ. ಈ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುವಿನ ಉದ್ದ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. 96 ಸೆಂಟಿಮೀಟರ್, 88 ಸೆಂಟಿಮೀಟರ್, 76 ಸೆಂಟಿಮೀಟರ್, 104 ಸೆಂಟಿಮೀಟರ್. ಸೊ ಈ ಕ್ವಶನ್ ಅರ್ಥ ಏನಂದರೆ, ಒಂದು ತ್ರಿಭುಜದ 3 ಬಾಹುಗಳ ಅನುಪಾತ ಕೊಟ್ಟಿದ್ದಾರೆ. ಅನುಪಾತ 1/3 1/4 1/6 ಇರುತ್ತೆ. ಸೊ ಈಗ ಒಂದು ತ್ರಿಭುಜ ತಗೊಳ್ಳೋಣ. ಇದು ABC ತ್ರಿಭುಜ. ಇದೊಂದು ಟ್ರಯಾಂಗಲ್ ಆಗಿರುತ್ತೆ. ಸೊ ಇದ್ರ ಬಾಹುಗಳ ಅನುಪಾತ ಇದು 1/3 1/4 1/6 ಇದೆ ಅಲ್ವಾ. ಇದ್ರ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 171 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು ಅಂದರೆ 1/3 1/4 1/3 1/4 1/6 ಇದಕ್ಕೆ ನಾವು LCM ತಗೋಬೇಕಾಗುತ್ತೆ. 3:4:6. ಸೊ LCM ತಗೊಳ್ಳೋಣ. 2s ಸೊ ಇದ್ರ LCM ಎಷ್ಟು ಬರುತ್ತೆ? 12 ಬರುತ್ತೆ. ಓಕೆನಾ. ಸೊ ಈಗ ನಾವು 12ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 1/3 × 12 1/4 × 12 ನೆಕ್ಸ್ಟ್ 1/6 × 12. ಸೊ 3 1s 3 4s ಇದೆಷ್ಟು ಬರುತ್ತೆ? 4 4 1s 4 3s 3 6 1s 6 2s 12. ಸೊ ಇದೆಷ್ಟು ಬಂತು? ಇದ್ರ ಅನುಪಾತ 4x + 3x + 2x ಅಂತ ತಗೊಳ್ಳೋಣ. ಇದ್ರ ರೇಷಿಯೋ ಎಷ್ಟು ಬಂದಿದೆ? 4:3:2. ಸೊ ಇವಾಗ ನಾವೇನು ಮಾಡಬೇಕು? ಪೆರಿಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಈ ತ್ರಿಭುಜದ ಪೆರಿಮೀಟರ್. ಸೊ 4x + 3x + 2x ಆಗುತ್ತೆ. ಟೋಟಲು 9x ಆಗುತ್ತೆ. ಸೊ ಇವ್ರು ಕೊಟ್ಟಿರೋ ಅಂಥ ಅನುಪಾತನ LCM ತಗೊಂಡು ಇದ್ರ ಪೆರಿಮೀಟರ್ ಫೈಂಡ್ ಔಟ್ ಮಾಡಿದಾಗ 9x ಬಂತು. ಇಲ್ಲೇನು ಕೊಟ್ಟಿದ್ದಾರೆ? ಇದ್ರ ಪೆರಿಮೀಟರ್ ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ? 171 ಕೊಟ್ಟಿದ್ದಾರೆ. ಸೊ 9x = 171. ಸೊ ಈಗ x ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. x = 171/9. ಸೊ 9ಇಂದ ಡಿವೈಡ್ ಮಾಡಿದಾಗ ಸೊ 19s ಡಿವೈಡ್ ಆಗುತ್ತೆ. x = 19 ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು? ಸೊ ಇದರಲ್ಲಿ ದೊಡ್ಡ ಬಾಹು ಯಾವುದು? 4x. ಇದು 4x ಆಗುತ್ತೆ. ಇದು 3x, ಇದು 2x ಆಗುತ್ತೆ. ಓಕೆನಾ. ಇದು ದೊಡ್ಡ ಬಾಹು ಆಗಿದೆ. 4 × 19. ಸೊ 19 4s ಎಷ್ಟಾಗುತ್ತೆ? 76. ಈ ಬಾಹು ದೊಡ್ಡದಾಗಿರೋದ್ರಿಂದ ಇದಕ್ಕೆ 76 ಸೆಂಟಿಮೀಟರ್ ಆನ್ಸರ್ ಆಗಿರುತ್ತೆ. ನೋಡಿ 76 ಸೆಂಟಿಮೀಟರ್. ನೆಕ್ಸ್ಟ್ ಕ್ವಶನ್ನು 92. ದ ಮೀನ್ ಏಜ್ ಆಫ್ 5 children ಆಫ್ ಎ ಫ್ಯಾಮಿಲಿ ಈಸ್ 14 years. ಇಫ್ 4 of them are 8, 13, 15, 18 years respectively, then the age of the 5th children is. ಅಂದರೆ ಒಂದು ಕುಟುಂಬದಲ್ಲಿ 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷಗಳು. ಇವರಲ್ಲಿ 4 ಮಕ್ಕಳ ವಯಸ್ಸು ಕ್ರಮವಾಗಿ 8, 13, 15, 18 ವರ್ಷಗಳಾಗಿದ್ದರೆ 5ನೇ ಮಗುವಿನ ವಯಸ್ಸು ಕಂಡುಹಿಡಿಬೇಕು. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. 16 year, 10 year, 17 year, 12 year. ಅಂದರೆ ಒಂದು ಕುಟುಂಬದಲ್ಲಿ
5 ಜನ ಮಕ್ಕಳಿದ್ದಾರೆ. ಅವರ ಸರಾಸರಿ ವಯಸ್ಸು ಕೊಟ್ಟಿದ್ದಾರೆ. ಆ 5 ಮಕ್ಕಳ ವಯಸ್ಸಿನ ಸರಾಸರಿ ವಯಸ್ಸು ಕೊಟ್ಟಿದ್ದಾರೆ 14 ವರ್ಷಗಳು ಅಂತ. ಅದರಲ್ಲಿ 4 ಮಕ್ಕಳ ವಯಸ್ಸನ್ನು ಕ್ರಮವಾಗಿ ಕೊಟ್ಟಿದ್ದಾರೆ 8, 13, 15, 18 ಅಂತ. ಹಾಗಾದರೆ ನಾವು 5ನೇ ಮಗುವಿನ ವಯಸ್ಸು ಎಷ್ಟು ಅಂತ ಕಂಡುಹಿಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ ಏಜ್ ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಏಜ್ ಅಂದರೆ 5 ಮಕ್ಕಳ ಸರಾಸರಿ ವಯಸ್ಸು 14 ವರ್ಷ ಅಂತ ಕೊಟ್ಟಿದ್ದಾರಲ್ವಾ. ಸೊ 14 ವರ್ಷ 5 ಮಕ್ಕಳಾಗಿರೋದ್ರಿಂದ 5ರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 14 5 70 ಆಗುತ್ತೆ. ಸೊ ಟೋಟಲ್ ಏನು 5 ಮಕ್ಕಳ ಟೋಟಲ್ ವಯಸ್ಸು, ಟೋಟಲ್ ವರ್ಷ ಎಷ್ಟಾಗುತ್ತೆ? ಏಜ್ ಎಷ್ಟಾಗುತ್ತೆ? 70 ಇಯರ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ಬೇಕು ನಾವು? ಇಲ್ಲಿ 4 ಮಕ್ಕಳ ವಯಸ್ಸನ್ನು ಆ್ಯಡ್ ಮಾಡ್ಕೊಳ್ಳೋಣ. 8 + 13 + 15 + 8. ಸೊ 4 ಮಕ್ಕಳ ವಯಸ್ಸು ಎಷ್ಟಾಗುತ್ತೆ? ಇಷ್ಟನ್ನು ಆ್ಯಡ್ ಮಾಡಿದ್ರೆ 54 ಬರುತ್ತೆ. ಓಕೆನಾ? ಇದು 5 ಮಕ್ಕಳ ಟೋಟಲ್ ವಯಸ್ಸು, ಇದು 4 ಮಕ್ಕಳ ವಯಸ್ಸು. ಈಗ 5 ಮಕ್ಕಳ ವಯಸ್ಸು 70 ಇಯರಲ್ಲಿ 54 ಇಯರ್ನ ಲೆಸ್ ಮಾಡಿದ್ರೆ ಈಗ ನಮಗೆ ಎಷ್ಟು ಬರುತ್ತೆ? ಸೊ 16 ಬರುತ್ತಲ್ವಾ. ಸೊ ಇದು 16 5ನೇ ಮಗುವಿನ ವಯಸ್ಸಾಗಿರುತ್ತೆ. ದ ಏಜ್ ಆಫ್ ದ 5th ಚೈಲ್ಡ್. ಇಯರ್. ಸೊ 5ನೇ ಮಗುವಿನ ವಯಸ್ಸು ಎಷ್ಟಾಗಿರುತ್ತೆ? 16 ಇಯರ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 93. ಒಂದು ದ್ವಿಚಕ್ರ ವಾಹನವು 1 ಲೀಟರ್ ಪೆಟ್ರೋಲ್ 45 ಕಿಲೋಮೀಟರ್ ದೂರ ಚಲಿಸುತ್ತದೆ. ಅದೇ ವಾಹನವು 3:2/9 ಲೀಟರ್ ಪೆಟ್ರೋಲ್ಗೆ ಚಲಿಸುವ ದೂರ ಎಷ್ಟು ಅಂತ ಕೇಳಿದರೆ, ಇಫ್ ದ ಡಿಸ್ಟೆನ್ಸ್ ಕವರ್ ಬೈ ಎ ಮೋಟಾರ್ ಸೈಕಲ್ in 1 liter of petrol is 45 kilometer, then the distance covered by the motorcycle is 3 × 2/9 liter of petrol is. ಅಂದರೆ ಈ ಕ್ವಶನ್ ಅರ್ಥ ಏನು? 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ದೂರ ಚಲಿಸುತ್ತೆ ದ್ವಿಚಕ್ರ ವಾಹನ. ಅದೇ ವಾಹನ 3 × 2/9 ಲೀಟರ್ ಪೆಟ್ರೋಲ್ಗೆ ಎಷ್ಟು ದೂರ ಚಲಿಸುತ್ತೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂದರೆ, ಸೊ 1 ಲೀಟರ್ ಪೆಟ್ರೋಲ್ಗೆ 45 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಸೊ ಇಲ್ಲಿ 3 × 2/9 ಕಿಲೋಮೀಟರ್ಗೆ ಎಷ್ಟು ಟ್ರಾವೆಲ್ ಮಾಡುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಇದು ಮಿಕ್ಸ್ಡ್ ಫ್ರಾಕ್ಷನಲ್ಲಿದೆ, ಇದನ್ನು ನಾವು ಇಂಪ್ರಾಪರ್ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 9 3s 27. 27ಗೆ 2ನ ಆ್ಯಡ್ ಮಾಡ್ಕೊಳ್ಳಿ, 29 ಆಗುತ್ತೆ. 29/9. ಓಕೆನಾ? ಸೊ ಇದಕ್ಕೆ ನಾವೇನು ಮಾಡಬೇಕು? ಇವಾಗ ಇದನ್ನು ನಾವು ಮಿಕ್ಸ್ಡ್ ಫ್ರಾಕ್ಷನಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ, ಆಯಿತಾ? ಸೊ ಇದು 1 ಲೀಟರ್ಗೆ 45 ಕಿಲೋಮೀಟರ್ ಚಲಿಸೋದಾದರೆ 29/9 ಲೀಟರ್ಗೆ ಎಷ್ಟು ಚಲಿಸುತ್ತೆ? ಸೊ ಇದಕ್ಕೆ ಇಂಟು 45 ಮಾಡಿದ್ರೆ ಗೊತ್ತಾಗುತ್ತೆ. ಸೊ 9 1s 9 5s 45 ಆಗುತ್ತೆ. ಸೊ 29 × 5ನ ಮಲ್ಟಿಪ್ಲೈ ಮಾಡಿ. ಸೊ 29 5s ಎಷ್ಟಾಗುತ್ತೆ? 145. ಸೊ ಇವಾಗ 1 ಲೀಟರ್ಗೆ 45 ಕಿಲೋಮೀಟರ್ ಚಲಿಸುತ್ತೆ. 3 × 2/9 ಕಿಲೋಮೀಟರ್ಗೆ 145 ಕಿಲೋಮೀಟರ್ ಟ್ರಾವೆಲ್ ಮಾಡುತ್ತೆ. ಸೊ ಇದಕ್ಕೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ 94 ಕ್ವಶನು. ದ ವ್ಯಾಲ್ಯೂ ಆಫ್ x² + 1/x² ವೆನ್ x is equal to 2 + √3 ಈಸ್. ಸೊ ಎಕ್ಸ್ ವ್ಯಾಲ್ಯೂ 2 + √3 ಆದರೆ x² + 1/x² ಬೆಲೆನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಇದು ಎಕ್ಸ್ ಬೆಲೆ ಏನು ಕೊಟ್ಟಿದ್ದಾರೆ? ಆಪ್ಷನ್ಸ್ 10 12 16 14 ಕೊಟ್ಟಿದ್ದಾರೆ. ಸೊ ಎಕ್ಸ್ ವ್ಯಾಲ್ಯೂ ಏನು? x is equal to 2 + √3 ಕೊಟ್ಟಿದ್ದಾರೆ. ಸೊ ನಮಗೆ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ x² + 1/x² ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ
2 ಪ್ಲಸ್ ರೂಟ್ 3 ಕೊಟ್ಟಿದ್ದಾರೆ. ಸೊ ನಾವು ಈಗ 1/x ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 1/x ಅಂದರೆ ಇದನ್ನು ರೆಸಿಪ್ರೋಕಲ್ ತಗೋಬೇಕು. 2 ಇಲ್ಲಿ ಪ್ಲಸ್ ಇದ್ದಿತ್ತು ಮೈನಸ್ ಆಗುತ್ತೆ, 2 ಮೈನಸ್ ರೂಟ್ 3 ಆಗುತ್ತೆ. ಓಕೆನಾ? ಸೊ ನಾವೀಗ ಎಕ್ಸ್ ಮತ್ತು 1/xನ ಆ್ಯಡ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ 1/x ವ್ಯಾಲ್ಯೂನ ಆ್ಯಡ್ ಮಾಡ್ಕೊಳ್ಳೋಣ. ಎಕ್ಸ್ ಅಂದರೆ ಏನು? 2 ಪ್ಲಸ್ ರೂಟ್ 3 ಪ್ಲಸ್ 1/x ಅಂದರೆ 2 ಮೈನಸ್ ರೂಟ್ 3 ಆಗಿರುತ್ತೆ. ಸೊ ಇವಾಗ ಪ್ಲಸ್ ರೂಟ್ 3 ಮೈನಸ್ ರೂಟ್ 3 ಕ್ಯಾನ್ಸಲ್ ಆಗುತ್ತೆ. 2 ಪ್ಲಸ್ 2 4 ಆಗುತ್ತೆ. ಓಕೆನಾ? ಸೊ ನಮಗೀಗ ಎಕ್ಸ್ ಪ್ಲಸ್ 1/x ವ್ಯಾಲ್ಯೂ ಏನು ಬಂದಿದೆ? 4 ಬಂದಿದೆ. ಸೊ ಇಲ್ಲಿ ಒಂದು ಕಂಡೀಷನ್ ಇದೆ, ನೋಟು. ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು n ಆದಾಗ ದೆನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು n ಆದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ n ಸ್ಕ್ವೇರ್ ಮೈನಸ್ 2 ಆಗಿರುತ್ತೆ. ಓಕೆನಾ? ಸೊ ಇವಾಗ ನಾವು ಎಕ್ಸ್ಗೆ 4ನ ಅಪ್ಲೈ ಮಾಡೋಣ, ಸಾರಿ ಎನ್ಗೆ 4ನ ಅಪ್ಲೈ ಮಾಡೋಣ. ಎಕ್ಸ್ ಪ್ಲಸ್ 1/x ಈಸ್ ಈಕ್ವಲ್ ಟು 4. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1/x ಸ್ಕ್ವೇರ್ ಈಸ್ ಈಕ್ವಲ್ ಟು, ಸೊ ಎನ್ ಅಂದರೆ 4 ಸ್ಕ್ವೇರ್ ಮೈನಸ್ 2. ಸೊ 4 ಸ್ಕ್ವೇರ್ ಅಂದರೆ 16 ಮೈನಸ್ 2. 16ಅಲ್ಲಿ 2ನ ಲೆಸ್ ಮಾಡಿದ್ರೆ 14 ಆಗುತ್ತೆ. ಸೊ ಆಪ್ಷನ್ಸ್ 4ಅಲ್ಲಿದೆ ನೋಡಿ, 14 ಈಸ್ ದ ರೈಟ್ ಆನ್ಸರ್. ಸೊ ಇದು ನೋಟು ಇಂಪಾರ್ಟೆಂಟು. ಇದನ್ನು ನೆನ್ಪಿಟ್ಕೊಂಡ್ರೆ ಈ ಪ್ರಾಬ್ಲಮ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ನು 95. ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 1550, 1806 and 2958 leaves the same remainder 14 in each case is. ಅಂದರೆ 1550, 1806, 2958 ಸಂಖ್ಯೆಗಳನ್ನು ಪ್ರತಿಯೊಂದರಲ್ಲೂ ಶೇಷ 14 ಉಳಿಯುವಂತೆ ಭಾಗಿಸುವ ಮಹತ್ತಮ ಸಂಖ್ಯೆ. ಸೊ ಮಹತ್ತಮ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಮಾಸಹ. ಸೊ ಮಾಸಹ ಅಂದರೆ ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಕ್ವಶನ್ ಅರ್ಥ ಏನಂದರೆ, ಈಗ 3 ಸಂಖ್ಯೆನ ಕೊಟ್ಟಿದ್ದಾರಲ್ವ, ಈ 3 ಸಂಖ್ಯೆನ ಇಲ್ಲಿ ಕೊಟ್ಟಿರೋ ಆಪ್ಷನ್ಸಿಂದ ನಾವು ಡಿವೈಡ್ ಮಾಡಿದಾಗ ಪ್ರತಿಯೊಂದರಲ್ಲೂ ಶೇಷ 14 ಉಳಿಬೇಕು. ಆ ಸಂಖ್ಯೆ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಯಾವ ಸಂಖ್ಯೆ ಡಿವೈಡ್ ಮಾಡುತ್ತೆ 14 ಉಳಿಯೋ ಥರ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈಗ ಎಲ್ಲ ನಂಬರಿಂದನೂ ನಾವು ಈ ನಂಬರ್ನ ಡಿವೈಡ್ ಮಾಡಿಕೊಂಡು ಕೂತ್ಕೊಳ್ಳೋದಕ್ಕೆ ಅಷ್ಟು ಟೈಮ್ ಇರೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಈಗ ಶೇಷ 14 ಉಳಿಯುವಂತೆ ಅಂತ ಕೊಟ್ಟಿದ್ದಾರಲ್ವ, ಈ 3 ನಂಬರಲ್ಲೂ 14ನ ಮೈನಸ್ ಮಾಡ್ಕೋಬೇಕು. 1550 ಮೈನಸ್ 14, 1806 ಮೈನಸ್ 14, ನೆಕ್ಸ್ಟು 2958 ಮೈನಸ್ 14. ಸೊ 14ನ ನಾವು ಮೈನಸ್ ಮಾಡ್ಕೋಬೇಕು. ಸೊ 1550ರಲ್ಲಿ 14ನ ಮೈನಸ್ ಮಾಡಿದ್ರೆ 1536 ಆಗುತ್ತೆ. 1806ರಲ್ಲಿ 14 ಮೈನಸ್ ಮಾಡಿದ್ರೆ 1892 ಆಗುತ್ತೆ. 2958ರಲ್ಲಿ 14ನ ಲೆಸ್ ಮಾಡಿದ್ರೆ 2944 ಬರುತ್ತೆ. ಇವಾಗ ಈ 3 ನಂಬರ್ಗೆ ನಾವು ಗ್ರೇಟೆಸ್ಟ್ ಕಾಮನ್ ಡಿವೈಸರ್ನ ಫೈಂಡ್ ಔಟ್ ಮಾಡೋಣ, ಅಂದರೆ HCFನ ಫೈಂಡ್ ಔಟ್ ಮಾಡೋಣ. ಸೊ 1550, 1806, 2900 ಸಾರಿ ಈ ನಂಬರಿಗಲ್ಲ, ಇಲ್ಲಿ ಮೈನಸ್ ಮಾಡ್ಕೊಂಡಿದ್ದೀವಲ್ಲ ಈ ನಂಬರಿಗೆ ಫೈಂಡ್ ಔಟ್ ಮಾಡಬೇಕು. 1536, 1792, 2944. ಸೊ ಇದನ್ನು 2ಇಂದನೂ ಡಿವೈಡ್ ಮಾಡ್ಬೋದು. ನಾವು ಜಸ್ಟು 4ನ ತಗೊಳ್ಳೋಣ. 4 3ಲಿ 12 ಆಗುತ್ತೆ. ಸೊ ಇಲ್ಲಿ 3, 4 8ಲಿ 32, ಇಲ್ಲಿ 1, 4 4ಲಿ 16 ಡಿವೈಡ್ ಆಗುತ್ತೆ. ನೆಕ್ಸ್ಟು 4 4ಲಿ 16, ಇಲ್ಲಿ 1 ತಗೊಳ್ಳೋಣ. 4 4ಲಿ 16,
ಸೊ 19ರಲ್ಲಿ 16 ಹೋದರೆ 3. ಸೊ 4 8 32 ಡಿವೈಡ್ ಆಗುತ್ತೆ. ನೆಕ್ಸ್ಟು 4 7 28 ಡಿವೈಡ್ ಆಗುತ್ತೆ 1. 4 3 12 ಇಲ್ಲಿ 2. ನೆಕ್ಸ್ಟು 4 6 24 ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಮತ್ತೆ 4ರಿಂದ ಡಿವೈಡ್ ಮಾಡೋಣ. ಸೊ 4 9 36 ಅಂದರೆ ಇಲ್ಲಿ 1. ನೆಕ್ಸ್ಟು 2. 4 6 24. ನೆಕ್ಸ್ಟು 4 1 4 4 1 4 4 2 8 ಡಿವೈಡ್ ಆಗುತ್ತೆ. ನೆಕ್ಸ್ಟು 4 1 4 ಇಲ್ಲಿ 3. 4 8 32 ಇಲ್ಲಿ 1 ಆಗುತ್ತೆ. 16 ಇದೆ ಅಲ್ವಾ, 4 4 16 ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಸೊ ಮತ್ತೆ 4ರಿಂದ ಡಿವೈಡ್ ಮಾಡೋಣ. 4 2 8 1. 4 4 16 4 2 8. ಸೊ ಇಲ್ಲಿ 3 ಉಳ್ಕೊಳ್ಳುತ್ತೆ. ಸೊ 4 8 32. 4 4 16 ಇಲ್ಲಿ 2 ಉಳ್ಕೊಳ್ಳುತ್ತೆ. 4 6 24. ನೆಕ್ಸ್ಟು 46 4ರಿಂದ ಡಿವೈಡ್ ಆಗಲ್ಲ. ಸೊ ನಾವೀಗ 2 ತಗೊಳ್ಳೋಣ. 2 2 1 2 2 2 4 2 1 2 2 4 8 ಓಕೆನಾ. 2 2 4 2 3 6 ಆಗುತ್ತೆ. ಸೊ ಈ 3 ನಂಬರು ಒಂದೇ ನಂಬರಿಂದ ಡಿವೈಡ್ ಆಗಬೇಕು. ಸೊ ಸದ್ಯಕ್ಕೆ ಯಾವ ನಂಬರಿಂದನೂ ಡಿವೈಡ್ ಆಗೋದಿಲ್ಲ. ಸೊ ಇಲ್ಲಿಗೆ ನಾವು ಡಿವಿಷನ್ನ ಸ್ಟಾಪ್ ಮಾಡ್ತೀವಿ ಓಕೆನಾ. ಸೊ ಇವಾಗ ನಾವು HCFನ ಫೈಂಡ್ ಔಟ್ ಮಾಡೋಣ. HCF ಈಸ್ ಈಕ್ವಲ್ ಟು 4 × 4 × 4 × 2. ಸೊ 4 4 16 16 4 64 64 128 ಬರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ, 128 ಸರಿಯಾದ ಉತ್ತರ ಆಗಿರುತ್ತೆ. ಸೊ ಈಗ 128ರಿಂದ ಈ 3 ನಂಬರ್ನ ನಾವು ಡಿವೈಡ್ ಮಾಡಿದಾಗ ಅದರಲ್ಲಿ ಶೇಷ 14 ಉಳ್ಕೊಳ್ಳುತ್ತೆ. ಸೊ ಈ 5 ಪ್ರಾಬ್ಲಮ್ಸು ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಇದೇ ಥರ ವೀಡಿಯೋಗಾಗಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇನ್ನು ರಿಮೈನಿಂಗ್ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಮ್ಯಾಥ್ಸು 30 ಕ್ವಶನ್ಸ್ ಇರುತ್ತೆ TETಯಲ್ಲಿ. ಸೊ ಒಂದೊಂದು ಕ್ವಶನ್ ಸಾಲ್ವ್ ಮಾಡೋದಕ್ಕೂ ತುಂಬಾ ಟೈಮ್ ಹಿಡಿಯುತ್ತೆ. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನಾವು ಬೇಗ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಇದ್ರ ಜೊತೆಗೆ ಬೇಸಿಕ್ ಕಾನ್ಸೆಪ್ಟ್ನೂ ಸಹ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.